ಸದನದ ಒಳಗೆ ಹೊರಗೆ ಸಿಕ್ಕಾಪಟ್ಟೆ ಹೋರಾಟಗಳಾಗ್ತಾ ಇದೆ. ಅದರಲ್ಲೂ ಅಧಿವೇಶನದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಅಧಿವೇಶನದಲ್ಲಿ ಕೋಲಾಹಲ ಉಂಟಾಗ್ತಾ ಇರುವಂತಹ ವಿಚಾರ, ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು. ದೊಡ್ಡ ಮಟ್ಟದಲ್ಲಿ ಹೊರಗಡೆನೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರೊಟೆಸ್ಟ್ ಆಗ್ತಾ ಇದೆ. ಬಿಜೆಪಿ ಹಾಗೆ ಜೆಡಿಎಸ್ ಆಗ್ರಹಿಸ್ತಾ ಇದೆ, ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಸರ್ಕಾರ ಪಡೆದುಕೊಳ್ಳಬೇಕು. ಗಮನಿಸ್ತಾ ಇದ್ವಿ, ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದ ಮುಖ್ಯ ಆರೋಪವನ್ನು ಎದುರಿಸ್ತಾ ಇದ್ದಾರೆ ನಾಗೇಂದ್ರ ಅವರು. ಈ ಆರೋಪದಲ್ಲಿ ಜೈಲು ವಾಸವನ್ನ ಕೂಡ ಅನುಭವಿಸಿ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಆದಂತಹ ಕೋಟ್ಯಾಂತರ ರೂಪಾಯಿ ಹಗರಣ, 187 ಕೋಟಿ ರೂಪಾಯಿ ಹಗರಣ. ಅದಾದ ಮೇಲೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಬಂದಿದ್ರು. ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಮತ್ತೆ ಅವರನ್ನ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ, ಸಚಿವರಾಗಿದ್ದಾರೆ. ಈಗ ಅವರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಪಟ್ಟು ಹಿಡಿದಿದೆ. ಇವತ್ತು ನಾಗೇಂದ್ರ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಇವತ್ತು ಬೆಳಗ್ಗೆ ದಲಿತ ಅಂತ ಹೇಳಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದೆ ಬಿಜೆಪಿ, ದಲಿತ ಅಂತ ಹೇಳಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಾಜೀನಾಮೆ ಕೇಳದಂತಹ ವಿಪಕ್ಷಗಳಿಗೆ ಸಚಿವ ನಾಗೇಂದ್ರ ಅವರು ಸವಾಲ್ ಹಾಕ್ತಾರೆ. ನಾನು ನನ್ನ ರಾಜ್ಯ ಹಾಗೂ ಸಮುದಾಯದ ಜನಕ್ಕೆ ಸತ್ಯವನ್ನ ಸ್ಪಷ್ಟಪಡಿಸಬೇಕಾಗಿದೆ. ನಾನು ಚರ್ಚೆಗೆ ಸಿದ್ಧ, ನೀವು ಬನ್ನಿ, ನಾನು ಬರ್ತೀನಿ. ನೀವೇನೇನೆಲ್ಲ ಪ್ರಶ್ನೆ ಕೇಳಿದ್ದೀರಾ ಅದಕ್ಕೆ ನನ್ನ ಕಡೆಯಿಂದ ನೇರ ಉತ್ತರ ಇರುತ್ತೆ ಅಂತ ಹೇಳಿ ಬಿಜೆಪಿಗರಿಗೆ ಸವಾಲ್ ಹಾಕಿದ್ದಾರೆ ಸಚಿವ ನಾಗೇಂದ್ರ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಲುಕಾಕೊಂಡಿರುವಂತಹ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದೆ. 3-4 ದಿನಗಳಿಂದ ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ, ಇದೇ ದೊಡ್ಡ ವಿಚಾರವಾಗಿ ತೆಗೆದುಕೊಂಡು ಅರ್ಧ ಅಧಿವೇಶನ ನುಂಗೋಗ್ಬಿಟ್ಟಿದೆ, ತಿಂದಾಕ್ಬಿಟ್ಟಿದ್ದಾರೆ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ. ಈ 3-4 ದಿನಗಳಿಂದ ಮೌನವಾಗಿದ್ದಂತಹ ಸಚಿವ ಬಿ ನಾಗೇಂದ್ರ ಅವರು ಇವತ್ತು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ಮಾಡ್ತಾರೆ. ವಿಪಕ್ಷಗಳ ವಿರುದ್ಧ ಗುಡುಕ್ತಾರೆ. ಕೆಲ ದಾಖಲೆಗಳ ಸಮೇತ ಬಂದು ಸಚಿವರು ವಿಪಕ್ಷಗಳು ಅಧಿವೇಶನ ನಡೆಸೋಕೆ ಬಿಡದೆ ನನ್ನ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಇದೀಗ ನಾನು ದಾಖಲೆಯ ಸಮೇತ ಬಂದಿದ್ದೀನಿ, ನಾನು ನನ್ನ ರಾಜ್ಯ ಹಾಗೆ ಸಮುದಾಯದ ಜನಕ್ಕೆ ಸ್ಪಷ್ಟಪಡಿಸಬೇಕಾಗಿದೆ ಏನು ಸತ್ಯ ಅನ್ನೋದನ್ನು. ನಾನು ಚರ್ಚೆಗೆ ಸಿದ್ಧ, ನೀವು ಬನ್ನಿ, ನಾಗೇಂದ್ರ ಅವರು ಸವಾಲ್ ಹಾಕಿದ್ದಾರೆ. ಈ ಸವಾಲನ್ನು ವಿಪಕ್ಷಗಳು ಯಾವ ರೀತಿ ಸ್ವೀಕಾರ ಮಾಡ್ತಾರೆ? ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿ 2 ವರ್ಷದಿಂದ ಈ ಪ್ರಕರಣದ ತನಿಖೆ ಆಗ್ತಾ ಇದೆ. ವಾಲ್ಮೀಕಿ ನಿಗಮದಿಂದ ಒಂದು ಬ್ಯಾಂಕ್ಗೆ ಹಣ ವರ್ಗಾವಣೆ ಆಗುತ್ತೆ. 187 ಕೋಟಿ ಹಣ ನನ್ನ ಗಮನಕ್ಕೂ ಬಾರದೆ, ಚೇರ್ಮನ್ ಗಮನಕ್ಕೂ ಬಾರದೆ ವರ್ಗಾವಣೆ ಆಗಿತ್ತು. 187 ಕೋಟಿ ನನ್ನ ಗಮನಕ್ಕೆ ಬಂದ ಮೇಲೆ 100 ಕೋಟಿ ಹಣವನ್ನು ಫ್ರೀಸ್ ಮಾಡಿಸಿದ್ದೆ. ತೆಲಂಗಾಣ ಮೂಲದ 800 ಖಾತೆಗೆ ಹಣ ವರ್ಗಾವಣೆಯಾಗಿರೋದು ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಈ ವಿಚಾರದಲ್ಲಿ SIT ತನಿಖೆ ಮಾಡುತ್ತೆ. ಮೇ 31ಕ್ಕೆ SIT ರಚನೆ ಆಗುತ್ತೆ. ನಾನು ಮಂತ್ರಿಯಾಗಿದ್ದರೆ ತನಿಖೆಗೆ ತಡೆ ಆಗಬಹುದು ಅಂತ ಹೇಳಿ ನನ್ನ ಮೇಲೇನು ಆಗ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಒತ್ತಡ ಹಾಕಲಿಲ್ಲ, ನೀವು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿ. ಬಟ್ ನಾನೇ ರಾಜೀನಾಮೆ ಕೊಟ್ಟೆ. ನಾನು ಮಂತ್ರಿ ಆದಂತಹ ಸಂದರ್ಭದಲ್ಲಿ ತನಿಖೆಗೆ ಅಡೆತಡೆ ಆಗಬಹುದು, ನಾನೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟೆ. ನಮ್ಮ SIT ತಂಡ ಹಣವನ್ನು ವಾಪಸ್ ತಂದಿದ್ದು ಸುಮಾರು 79 ಕೋಟಿ ಹಣ ವಾಪಸ್ ತಂದಿದ್ದಾರೆ. ನನ್ನ ಖಾತೆಗೆ ಒಂದೇ ಒಂದು ರೂಪಾಯಿಯೂ ಬಂದಿಲ್ಲ. SIT ತನಿಖೆ ಮಾಡಿದಾಗ ನನ್ನ ಖಾತೆಗೆ ಒಂದೇ ಒಂದು ರೂಪಾಯಿ ಕೂಡ ಬಂದಿರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ನಂತರ ಇಡಿ ಬರುತ್ತೆ, ಏನೇನಾಯಿತು ಅಂತ ಹೇಳಿದ್ದೇನೆ. ಪ್ರಕರಣದ ಬಗ್ಗೆ ನಾಗೇಂದ್ರ ಅವರು ಬಿಡಿಸಿ ಹೇಳ್ತಾರೆ. ನನ್ನನ್ನು ದಲಿತ ಅಂತ ಹೇಳಿ ಟಾರ್ಗೆಟ್ ಮಾಡಿದ್ದಾರೆ, ದಲಿತ ಮತ್ತೊಮ್ಮೆ ಮಂತ್ರಿಯಾಗಿದ್ದಾನೆ, ಅಲ್ಲಿಂದ ಕೆಳಗಿಳಿಸಬೇಕು ಅಂತ ಮನುವಾದಿಗಳು ಈ ರೀತಿ ಮಾಡ್ತಿದ್ದಾರೆ. ದಲಿತರನ್ನ ಈ ದೇಶದಲ್ಲಿ ಮನುವಾದಿಗಳು ಯಾವ ರೀತಿ ನಡೆಸ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳಿ ನಾಗೇಂದ್ರ ಅವರು ಕಿಡಿಕಾರಿದ್ದಾರೆ.
ಸಾಯೋದು ಸಹ ದಲಿತನಾಗಿಯೇ. ಈ ಕೇಸಲ್ಲಿ ಏನಿದೆ ಸ್ವಾಮಿ, ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಈ ಸಂವಿಧಾನ ನಮ್ಮನ್ನು ಕಾಪಾಡ್ತಾ ಇದೆ. ಸಂವಿಧಾನ ಪುಸ್ತಕ ಪ್ರದರ್ಶನ ಮಾಡ್ತಾರೆ ಸಚಿವ ನಾಗೇಂದ್ರ ಅವರು. ಹುಟ್ಟು ದಲಿತ, ಸಾಯೋದು ಸಹ ದಲಿತನಾಗಿಯೇ. ಇನ್ನು 126 ಮಂತ್ರಿಗಳ ಮೇಲೆ ಗಂಭೀರ ಪ್ರಕರಣ. ದೇಶದಲ್ಲಿ ಕೇಂದ್ರ ಮಂತ್ರಿಗಳನ್ನು ಒಳಗೊಂಡಂತೆ 326 ಜನ ಮಂತ್ರಿಗಳು ಬಿಜೆಪಿಯವರಿದ್ದಾರೆ. 126 ಮಂತ್ರಿಗಳ ಮೇಲೆ ಗಂಭೀರ ಪ್ರಕರಣ ಇದೆ. ಯಾಕೆ ಅವರಿಂದ ರಾಜೀನಾಮೆ ಕೇಳ್ತಾ ಇಲ್ಲ? ಅವ್ರ ಬಗ್ಗೆನೂ ಕೂಡ ಸಾಕಷ್ಟು ಹಗರಣಗಳ ಆರೋಪ, ಅದು ಇದು ಎಲ್ಲ ಆರೋಪಗಳು ಕೂಡ ಕೇಳಿಬರ್ತಾ ಇದೆಯಲ್ಲ. 326 ಜನದಲ್ಲಿ 126 ಜನರ ಮೇಲೆ ಯಾಕೆ ಅವ್ರು ರಾಜೀನಾಮೆ ಪಡ್ಕೊಂಡಿಲ್ಲ? ಯಾಕೆ ಅವರಿಂದ ರಾಜೀನಾಮೆ ಕೇಳಿಲ್ಲ? CM ಸುವೇಂದು ಅಧಿಕಾರಿ ಮೇಲೆ 20 ಕೇಸ್ ಇದೆಯಲ್ಲ. ಹೌದು, ನಾನು ಬೇಲ್ ಮೇಲೆ ಹೊರಗಡೆ ಇದ್ದೇನೆ, ಆದರೆ ನಾನು ಅಪರಾಧಿಯಲ್ಲ. ನನ್ನ ರಾಜೀನಾಮೆಗೂ ಮೊದಲೇ ನೀವು ಸುವೇಂದು ಅಧಿಕಾರಿಯ ರಾಜೀನಾಮೆ ಪಡೀರಿ. ನಾಗೇಂದ್ರ ಅವರು ಪ್ರಶ್ನೆ ಮಾಡ್ತಾರೆ ವಿಪಕ್ಷಗಳಿಗೆ. ವಿರೋಧ ಪಕ್ಷದವರ ಮೇಲೆಯೂ ಕೂಡ ಕೇಸಿದೆ. ನನ್ನದು ತಪ್ಪಾಗಿದೆ ಅಂತ ಹೇಳಿದ್ರೆ ನಾನು ನ್ಯಾಯಾಲಯಕ್ಕೆ ಖಂಡಿತವಾಗ್ಲೂ ಕೂಡ ತಲೆಬಾಗ್ತೇನೆ. ನಾನು ಅಪರಾಧಿಯಾಗಿದ್ದರೆ ರಾಜ್ಯಪಾಲರು ಯಾಕೆ ನನಗೆ ಪ್ರಮಾಣ ವಚನಕ್ಕೆ ಅವಕಾಶ ಕೊಡ್ತಾ ಇದ್ರು? ನಾಗೇಂದ್ರ ಅವರು ಸ್ಪಷ್ಟಪಡಿಸಿದ್ದಾರೆ. ಏನು ಕಳೆದ ಒಂದು 3-4 ದಿನದಿಂದ ಅಧಿವೇಶನದಲ್ಲಿ ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಲಾಗಿದೆ. ವಿಪಕ್ಷಗಳು ಕೂಡ ಪಟ್ಟು ಹಿಡಿದಿದ್ದಾವೆ. ಹಾಗಾಗಿ ವಿಪಕ್ಷಗಳ ಆರೋಪಕ್ಕೆ, ಈ ರಾಜೀನಾಮೆಯ ವಿಚಾರಕ್ಕೆ ಇವತ್ತು ನಾಗೇಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ವಿಚಾರ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ವಿಪಕ್ಷಗಳು ನಾಗೇಂದ್ರ ಅವರ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡ್ತಾವೆ? ಕಾದು ನೋಡಬೇಕಾಗತ್ತೆ.